ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಅಧ್ಯಕ್ಷಗಿರಿ ತೆಗೆದಾಗಲೇ ಹೇಳಿದ್ದೆ, ನನ್ನನ್ನು ಬಿಟ್ಟು ನೀವು ಚನ್ನಪಟ್ಟಣ ಚುನಾವಣೆ ಮಾಡಿ ಅಂತ. ನಾನಿದ್ದಾಗ ಈ ಕುಮಾರಸ್ವಾಮಿಗೆ 22,000ದಿಂದ ಗೆಲ್ಲಿಸಿದ್ದೆ. ಈಗ 25,000ದಿಂದ ಸೋತರು. ಪಾಪ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಮಗನ ಕೈಯೆಲ್ಲ ಕೊಡ್ಸವ್ರೆ. ಒಂದು ಸಮುದಾಯದವ್ರು ಕೊಟ್ಟಿಲ್ಲ. ಅಪ್ಪ ನಿಖಿಲ, ಎಷ್ಟಿದಾರಪ್ಪ ಅಲ್ಲಿ ಅಲ್ಪಸಂಖ್ಯಾತರು? 25,000 ಓಟ್ ಆಗ್ಯಾವೆ. ಯೋಗೀಶಿಗೆ ಬಂದಿದ್ದು 1,05,000. ಇನ್ನು 80,000 ಮತ ಯಾರ್ದಲಪ್ಪ? ಅದರಲ್ಲಿ ಒಕ್ಕಲಿಗರ ಮತ ಇಲ್ವಾ? ದಲಿತರದ್ದು, ಅಹಿಂದದ ಮತ ಇಲ್ಲ. ಇನ್ನು ಯಾಕೆ ನೀವು ನಿಮ್ಮ ದೌರ್ಬಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಮುಸಲ್ಮಾನರನ್ನ ಯಾಕೆ ಬಲಿಪಶು ಮಾಡಕ್ಕೆ ಹೊಂಟಿರಿ? ನಿಮ್ಮಪ್ಪ ಚೆನ್ನಾಗಿದ್ದಾಗ ಓಟ್ ಕೊಟ್ಟಿಲ್ವಾ? ಮಗ ನಿಖಿಲ, ನಿಮ್ಮ ಅಜ್ಜನಿಗೆ ರಾಮನಗರದಲ್ಲಿ 32,000 ಜನ ಸಾಹೇಬರು 95ರಲ್ಲಿ ಓಟ್ ಕೊಟ್ಟಾಗ ನಿಮ್ಮ ಅಜ್ಜ ಚೀಫ್ ಮಿನಿಸ್ಟರ್ ಆದ. 18 ಸೀಟು ಪಾರ್ಲಿಮೆಂಟಿಗೆ ಗೆಲ್ಲಿಸಿದ್ರು. ನಿಮ್ಮ ಅಜ್ಜ ಪ್ರೈಮ್ ಮಿನಿಸ್ಟರ್ ಆದರು. ಮರ್ತು ಬಿಟ್ಟೇನಪ್ಪ? ನೀನಿನ್ನೂ ಹುಟ್ಟಿಲ್ಲ ಅಂದಂಗೆ ಕಾಣುತ್ತೆ. ಆವಾಗ ಬೆಳೆಯೋ ಹುಡುಗ ನೀನು. ಕರ್ನಾಟಕ ರಾಜ್ಯ ಇದು ಬಸವಣ್ಣನ ನಾಡು. ಕೆಂಪೇಗೌಡರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಕನಕದಾಸರು ಪರಿವರ್ತನಾಕಾರರ ನಾಡಿದು. ಈ ನಾಡಿನಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಬಾಳು. ಇದು ಹೇಳೋರಿಗೆ ಮಾತ್ರ ರಾಜಕಾರಣದಲ್ಲಿ ಉಳಿಯೋದಕ್ಕೆ ಸಾಧ್ಯ. ನನಗೆ ಗೊತ್ತ ಮಟ್ಟಕ್ಕೆ ನಿಮ್ಮ ಅಜ್ಜನಿಗೆ ಕರ್ಕೊಂಡು ಹೋದದ್ದು, ನಿಮ್ಮ ಅಪ್ಪನಿಗೆ ಕರ್ಕೊಂಡು ಹೋದದ್ದು ಅಮಿತ್ ಶಾ ಹತ್ರ ನೀನೇ ಅಲ್ವೇನಪ್ಪ? ನನ್ನನ್ನು ಹೇಳಲಾರ್ದೆ ಕೇಳಲಾರ್ದೆ ಹೋದ್ರಿ. ನಾನು ಅಧ್ಯಕ್ಷ ಅವತ್ತು ಪಾರ್ಟಿದು. ಈಗಲೂ ನಾನೇ ಅಧ್ಯಕ್ಷ. ನಿಮ್ಮ ಅಜ್ಜ ಅಫಿಡವಿಟ್ ಹಾಕೋರು ಹೈಕೋರ್ಟ್ನಲ್ಲಿ, ಅವ್ರಿಗೆ ತೆಗೆಯಲ್ಲ ಅಂತ ಲಾಯರ್ ಹೊಳ್ಳನ ಕೈಯಲ್ಲಿ ಹಾಕ್ಸವ್ರೆ. ಅದಿರಲಿ. ಇವತ್ತು ನಿಮಗೆ ಬೆಳೆಯೋ ಹುಡುಗ ನೀನು. ನಿನ್ನ ಪ್ರೆಸ್ ಕಾನ್ಫರೆನ್ಸ್ ನೋಡಿ ನನಗೆ ಅಯ್ಯೋ ಅನ್ನಿಸ್ತು. ಈ ಚಿಕ್ಕ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು. ಯೋಗೀಶ್ ಮೇಲೆ ಕ್ಯಾಂಡಿಡೇಟ್ ಆದದ್ದಲ್ಲಪ್ಪ. ಯೋಗೀಶ್ ಇಂಡಿಪೆಂಡೆಂಟ್ ನಿಂತರೂ ಗೆಲ್ತಿದ್ದಾವ. ಲೋಕಲ್ ಗಿರಾಕಿ 20 ವರ್ಷ 30 ವರ್ಷದಿಂದ ಕೆಲಸ ಮಾಡ್ಕೊಂಡವನೇ. ನೀವೆಷ್ಟು ಒಕ್ಕಲಿಗರಲ್ಲಿ ಜನಾನರಾಗಿದ್ದೀರೋ ಆತನೂ ಅಷ್ಟೇ ಒಕ್ಕಲಿಗರಲ್ಲಿ ಜನಾನರಾಗಿದ್ದಾರೆ. ಸೊ ಆದ್ದರಿಂದ ಈ ಜಾತಿವಾದದ ರಾಜಕಾರಣವನ್ನು ಬಿಟ್ಟು ಸರಿಯಾದ ಸನ್ಮಾರ್ಗದಲ್ಲಿ ಬಂದರೆ ಮುಂದೆ ನಿನಗೂ ಭವಿಷ್ಯ ಇದೆ. ನಿಮಗಿರ್ತಕ್ಕಂಥ ಬಂಡವಾಳ ಏನೋ ನಿಮ್ಮ ಅಜ್ಜವರು. ನಿಮ್ಮ ಅಜ್ಜವರಿಗಿದ್ದಂಥ ಬಂಡವಾಳ ಸಿದ್ಧಾಂತ. ಅದು ಅವರು ಯಾವಾಗ ಬಲಿ ಕೊಟ್ಟರು 32 ಕಡೆ ಕರ್ಕೊಂಡೋಗಿ ಅವ್ರಿಗೆ ಭಾಷಣ ಮಾಡಿಸಿರಿ ನೀವು. ಎಲ್ಲರೂ, ನೀನು, ನಿಮ್ಮಪ್ಪ, ನಿಮ್ಮವ್ವ, ಎಲ್ಲರೂ ದುಡ್ಡು ನೀವು ಖರ್ಚು ಮಾಡಿದ್ರೆ ಅವರು ಖರ್ಚು ಮಾಡಿದ್ರು. ಇದರಿಂದ ಏನಾಯಿತು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ಪರಮಾತ್ಮ ನಮ್ಮ MLA ಸಾವು ಕೊಡೋ, ಇವನು ಸತ್ತರೆ ಬೈ ಎಲೆಕ್ಷನ್ ಬಂದರೆ ನಮಗೂ ದುಡ್ಡು ಸಿಗತ್ತೆ ಅಂತ. ಒಂದು ಓಟಿಗೆ 2,000 5,000 ಎರಡೂ ಪಾರ್ಟಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ.
ನಮ್ಮ ಎಮ್ ಎಲ್ ಎ ಸತ್ರ ಸಾಕು, ಇಲ್ಲೂ ಬೈ ಎಲೆಕ್ಷನ್ ಆದರೆ ಅಕ್ಕಿ ಮೂಟೆ, ಬೆಳ್ಳಿ ಬಟ್ಲು, ಮೂಗುತಿ, ಅವ್ರ ಸ್ತ್ರೀ ಭಾಗ್ಯ ಕೊಟ್ಟರು, ನೀವೆಲ್ಲ ಭಾಗ್ಯ ಕೊಟ್ರಿ ಗಂಡವನ್ನು ಬಿಟ್ಟು. ರಿಸಲ್ಟು 1000 2000 ಅಲ್ಲ, 25,000